ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ, ಮುಂದಿನ ಕಂತಿನ ಹಣ ಅಂತಂದರೆ 9ನೇ ಕಂತಿನ ಹಣನೇ ಲಾಸ್ಟಾ? ಗೃಹಲಕ್ಷ್ಮಿ ಹಣ 9ನೇ ಕಂತಿನೇ ಲಾಸ್ಟಾ? ಇನ್ನು ಮುಂದೆ ಬರುವಂತಹ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಅನ್ನೋದು ವಿಡಿಯೋ ತುಂಬ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ. ಹೌದು ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಎಲ್ಲೂ ಕೂಡ ಓಡಿಸ್ಕೊಂಡೋಗಿ ನೋಡಬಾರ್ದು. ಓಡಿಸ್ಕೊಂಡೋಗಿ ನೋಡಿದಷ್ಟು ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿಯಲ್ಲ. ಸೊ ಅದಕ್ಕೆ ವಿಡಿಯೋನ ಬಿಗಿನಿಂದ ಎಂಡ್ ತನಕ ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಹೊಸಬ್ರು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಅಂತಂದರೆ ಲೋಕಸಭಾ ಚುನಾವಣೆ ಆದ ನಂತರ 9ನೇ ಕಂತಿನ ಲಾಸ್ಟಾ? ಇನ್ನು ಮುಂದೆ ಹಣ ಬರುವುದಿಲ್ವಾ ಗೃಹಲಕ್ಷ್ಮಿ ಹಣ ಅಂತ ತುಂಬ ಕೇಳ್ತಾನೂ ಇದ್ದೀರಾ. ಮತ್ತು ಎಲ್ಲ ಕಡೆ BJPಯವರು ಪ್ರಚಾರ ಮಾಡ್ತಾನೇ ಇದ್ದಾರೆ. ಏನಂತ, ಇದು 8, 9ನೇ ಕಂತು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣನ ಕಾಂಗ್ರೆಸ್ ಅವರು ಬೇಗನೆ ಬಿಡುಗಡೆ ಮಾಡಿದ್ದಾರೆ. ಯಾಕೆ ಬಿಡುಗಡೆ ಮಾಡಿದ್ದಾರೆ ಅಂತಂದರೆ, ಮುಂದಿನ ತಿಂಗಳಲ್ಲಿ ಬರಲ್ಲ, ಚುನಾವಣೆ ಆದ ನಂತರ ಸ್ಟಾಪ್ ಮಾಡ್ತಾರೆ ಅಂದ್ಕೊಂಡು ತುಂಬಾ ವೈರಲ್ ಮಾಡ್ತಾ ಇದ್ದಾರೆ. ತುಂಬಾ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಆ ಥರ ಏನಿಲ್ಲ ಸ್ನೇಹಿತರೆ. ಏನಂತಂದರೆ, ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದರೆ ಏನೆಲ್ಲ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರಿಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇದು ಮುಂದುವರಿತಾನೆ ಹೋಗುತ್ತೆ. ಲೋಕಸಭಾ ಚುನಾವಣೆ ಆದ ನಂತರನೂ ಕೂಡ ಮುಂದುವರಿಯುತ್ತೆ ಅಂತಂದ್ಬಿಟ್ಟು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ನಮ್ಮದು ಯಾವಾಗಲೂ ತಾತ್ಕಾಲಿಕ ಅಲ್ಲ, ಶಾಶ್ವತವಾಗಿ ಗ್ಯಾರಂಟಿ ಯೋಜನೆಗಳು ಇರುತ್ತೆ. BJP ನಮ್ಮ ಪರ ಅನ್ನೇನೋ ಹೇಳ್ತಾ ಇರಲ್ಲ, ವಿರುದ್ಧ ಪಕ್ಷಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಕಾಂಗ್ರೆಸ್ ಪಕ್ಷನ ತುಳಿಯೋಕ್ಕೋಸ್ಕರ ಏನು ಮಾಡ್ತಾರೆ, BJP ಬರೋಕ್ಕೋಸ್ಕರ ಎಲ್ಲ ಕಡೆ ಈ ಥರ ಸುಳ್ಳು ಪ್ರಚಾರನ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರೇ ಎಲ್ಲ ಇದರಲ್ಲೂ ಮೀಟಿಂಗಲ್ಲಿ ಕೂಡ ಇದೇ ಥರ ಹೇಳಿದ್ದಾರೆ. ಬಟ್ ಹೌದು, ಕೇಂದ್ರ ಸರ್ಕಾರದಲ್ಲಿ ಏನಾದ್ರು ಕಾಂಗ್ರೆಸ್ ಪಕ್ಷ ಏನಾದ್ರು ಬಂತು ಅಂದರೆ, ಕಾಂಗ್ರೆಸ್ ಏನಾದ್ರು ಅಧಿಕಾರಕ್ಕೆ ಬಂತು ಅಂದರೆ ಗ್ಯಾರಂಟಿ ಯೋಜನೆಗಳು ಮುಂದುವರಿತಿದೆ. ಮತ್ತು ಸಾಕಷ್ಟು ಯೋಜನೆಗಳು ಅಂತಂದರೆ ಸಾಕಷ್ಟು ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೋಸ್ಕರನೇ ತಂದುಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. BJP ಏನಾದ್ರು ಅಧಿಕಾರಕ್ಕೆ ಬಂತು ಅಂತಂದರೆ ಅವರು ಸಾಕಷ್ಟು ಮಹಿಳೆಯರಿಗಾಗಲಿ ಮತ್ತು ಕಿಸಾನ್ ಯೋಜನೆ ಆಗಲಿ, PM ಕಿಸಾನ್ ಯೋಜನೆಗಳು ಅವರು ಸಾಕಷ್ಟು ಇದು ಮಾಡಿದ್ದಾರೆ. ಏನಂದರೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಎರಡೂ ಕೂಡ ತುಂಬ ಪೈಪೋಟಿಲಿ ನಡೀತಿದೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಓಟ್ ಹಾಕ್ತೀರಾ ಅದನ್ನು ನೀವು ತಿಳ್ಕೊಂಡು ಹಾಕಿ ಅಂತ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು 9ನೇ ಕಂತೆ ಲಾಸ್ಟ್ ಅಲ್ಲ, 8, 9ನೇ ಕಂತು 25ನೇ ತಾರೀಕು ಒಳಗಡೆ ಬರಲಿಲ್ಲ ಅಂತಂದರೆ ಮೇ ತಿಂಗಳಲ್ಲಿ ಬರುತ್ತೆ ಸ್ನೇಹಿತರೆ. ಮೇ ತಿಂಗಳು 10ನೇ ತಾರೀಕು ಒಳಗಡೆ 8, 9ನೇ ಕಂತು ಎರಡೂ ಕೂಡ ಬರುತ್ತೆ. ಅದಾದ ನಂತರ 10ನೇ ಕಂತು ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದ್ರು ಅಧಿಕಾರಕ್ಕೆ ಬಂತು ಅಂದರೆ ಇನ್ನು ಮುಂದುವರಿತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮಗೆ ಫುಲ್ ಇನ್ಫಾರ್ಮೇಷನ್ ತಿಳಿದಿದೆ ಅಂದ್ಕೊಂಡು ನಾನು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.